ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನ ಹಾಗೂ ನಾಗಭೂಷಣ್ ರೆಡ್ಡಿ ಅವರ ಸೇವೆ. ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಎಸ್ಎಸ್ ಸಕ್ರಿಯ ಕಾರ್ಯಕರ್ತರಾದ ನಾಗಭೂಷಣ್ ರೆಡ್ಡಿ ಅವರು ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯವನ್ನು ಹಮ್ಮಿಕೊಂಡಿದ್ದರು. ಯಾವುದೇ ಪ್ರಚಾರದ ಹಂಬಲವಿಲ್ಲದೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿರುವ ಇವರು ಸಂಕಷ್ಟ ಚತುರ್ಥಿಯ ಅಂಗವಾಗಿ ವಿಘ್ನ ವಿನಾಶಕ ಗಣೇಶನಿಗೆ ವಿಶೇಷ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ವಿಶಿಷ್ಟ ಅಲಂಕಾರ. ಶಾಸಕ ಸತೀಶ್ ರೆಡ್ಡಿ ಅವರ ಸಮ್ಮುಖದಲ್ಲಿ ನಾಗಭೂಷಣ್ ರೆಡ್ಡಿ ಅವರು ಗಣಪತಿಗೆ ಅತ್ಯಂತ ಸುಂದರವಾದ ಮತ್ತು ವಿಶಿಷ್ಟವಾದ ಕವಚವನ್ನು ಅರ್ಪಿಸಿದರು. ವಿಶೇಷ ಪೂಜೆ. ದೇವರಿಗೆ ವಿಶೇಷ ಅಭಿಷೇಕ ಮತ್ತು ಪೂಜೆಗಳನ್ನು ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಅನ್ನದಾನ. ಪೂಜೆಯ ನಂತರ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು. ಸ್ಥಳೀಯರ ಆಶಯ. ನಾಗಭೂಷಣ್ ರೆಡ್ಡಿ ಅವರ ನಿಸ್ವಾರ್ಥ ಸೇವೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ ಸ್ಥಳೀಯರು ಇವರಿಗೆ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡಲು ಹೆಚ್ಚಿನ ಅಧಿಕಾರ ಮತ್ತು ಶಕ್ತಿ ಸಿಗಲಿ ಎಂದು ಹಾರೈಸಿದರು. ಜೈ ಶ್ರೀರಾಮ್. ಇವತ್ತು ವಂಗಸಂದ್ರದ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಗಣೇಶ ಒಂದು ನೂತನವಾಗಿ ವಜ್ರ ಕವಚ ಕೊಡಬೇಕಂತ ನಾವು ನಿಶ್ಚಯಿಸಿದ್ವಿ. ಅದರ ಪರವಾಗಿ ಇವತ್ತು ಸಂಕಷ್ಟಿಯ ಒಂದು ಶುಭ ಮುಹೂರ್ತದಲ್ಲಿ ಆ ಭಗವಂತನಿಗೆ ನಮ್ಮ ಸೇವೆಯನ್ನು ಮಾಡುವಂತ ಭಾಗ್ಯ ನಮಗೆ ಭಗವಂತನು ಕೊಟ್ಟಿರೋದ್ರಿಂದ ಆ ಭಗವಂತನಿಗೆ ಒಂದು ನೂತನವಾದಂತಹ ವಜ್ರ ಕವಚವನ್ನು ಮಾಡಿಕೊಟ್ಟಿದ್ದೇವೆ. ವಂಗಸಂದ್ರ ಗ್ರಾಮದಲ್ಲಿ ಒಂದು ಸುಮಾರು 200-250 ವರ್ಷದ ಹಳೆಯ ದೇವಸ್ಥಾನ ಇದು. ಆಂಜನೇಯ ಏನು ವಂಗಸಂದ್ರದಲ್ಲಿದ್ದಾರೆ, ಬಹಳ ಶಕ್ತಿಯಾದಂತ ಆಂಜನೇಯ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನ ಮತ್ತೆ ಶ್ರೀರಾಮರ ದೇವಸ್ಥಾನ ಇದೆ. ಅದರಲ್ಲಿ ಒಂದು ನೂತನವಾಗಿ ಇವತ್ತು ಆ ಗಣೇಶನಿಗೆ ಒಂದು ನೂತನ ವಜ್ರ ಕವಚವನ್ನ ನಮ್ಮ ಕುಟುಂಬದಿಂದ ಒಂದು ಅರ್ಪಣೆಯನ್ನ ಮಾಡಿದ್ದೀವಿ. ಏನಕ್ಕೆ ಕೊಡ್ಬೇಕು ಅಂತ ಅನಿಸುತ್ತೆ ನಿಮ್ಗೆ? ಸುಮಾರು ಒಂದು 7-8 ವರ್ಷಗಳಿಂದ ನಾನು ಸತ್ಯವಾಗಿ ನಿತ್ಯ ಏನು ಸಂಕಷ್ಟ ಹರಣ ಉತ್ಸವವನ್ನು ಅಂದ್ರೆ ಪ್ರತಿ ತಿಂಗಳು ಪೂಜೆಯನ್ನ ಮಾಡಿಸ್ತಾ ಇದ್ದೆ. ಅದ ಪ್ರತಿ ತಿಂಗಳು ಬರ್ತಾ ಏನೋ ಒಂದು ಭಗವಂತನಿಗೆ ನಮ್ಮಿಂದ ಸೇವೆಯನ್ನು ಮಾಡ್ಬೇಕು ಅನ್ಕೊಂತ ಇದ್ವಿ. ಆ ಭಗವಂತ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ರು. ಅವರ ಆಶೀರ್ವಾದಗಳ ಪ್ರಕಾರ ನಾವು ಇವತ್ತು ಒಂದು ವಜ್ರ ಕವಚವನ್ನ ಮಾಡಿ ಆ ದೇವರಿಗೆ ಅರ್ಪಣೆ ಮಾಡಿದ್ವಿ. MLA ಸತೀಶ್ ರೆಡ್ಡಿ ಅವರ ಒಂದು ಆಶೀರ್ವಾದ ನಮಗೆ ಮತ್ತೆ ವಂಗಸಂದ್ರ ಗ್ರಾಮದ ಮೇಲೆ ಮತ್ತು ಈ ಕ್ಷೇತ್ರದ ಮೇಲೆ ಅವರು ನಮ್ಮ ಆಂಜನೇಯನ ಒಂದು ಆಶೀರ್ವಾದದಿಂದ 4ನೇ ಬಾರಿ ಗೆದ್ದು ಸತತವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಿರುವಂತಹ ನಮ್ಮ ಸತೀಶ್ ರೆಡ್ಡಿ ಅವರು ಸಹ
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಸತತವಾಗಿ ನಮ್ಮ ಆಂಜನೇಯ ಯುವಕರ ಮಂಡಳಿ ಮತ್ತು ಹೊಂಗಸಂದ್ರದ ಹಿರಿಯರು, ಹೊಂಗಸಂದ್ರದ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಪುರಾತನ ಕಾಲದ ದೇವಸ್ಥಾನ. ಹಿಂದೆ ಸುಮಾರು 20 ವರ್ಷ 30 ವರ್ಷದ ಹಿಂದೆ ಈ ಒಂದು ದೇವಸ್ಥಾನದ ಬಗ್ಗೆ ಯಾರು ತಿಳ್ಕೊಂಬರಿರ್ಲಿಲ್ಲ. ಆಗ ಊರಿನ ಜನನು, ಯಾಕಂದ್ರೆ ಅವ್ರಿಗೆ ಅನುಕೂಲತೆಗಳು ಕಡಿಮೆ ಇತ್ತು. ಈಗ ಬೇಕಾದಷ್ಟು, ಯಾಕಂದ್ರೆ ಈ ಜಮೀನು ಇದೆಲ್ಲ ಸುಮಾರು ಬೆಲೆ ಬಾಳ ಒಂದು ಅವಕಾಶ ಬಂದ ಮೇಲೆ ಜನ ಅನುಕೂಲವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ನಾಗಭೂಷಣ ರೆಡ್ಡಿ ಅಂತ ಅವರು ಅಷ್ಟು ಎಷ್ಟೇ ಖರ್ಚಾದ್ರೂ ನಾನು ದೇವ್ರಿಗೋಸ್ಕರ ಮಾಡಿಸ್ತೀನಿ ಅಂತ ನಿಂತ್ಕೊಂಡು ಆ ಒಂದು ಕಾರ್ಯವನ್ನ ದೇವ್ರಿಗೋಸ್ಕರ ಮಾಡಿದಾರಲ್ಲ, ಅದು ತುಂಬಾ ಒಳ್ಳೆ ವಿಚಾರ. ದೇವ್ರಿಗೋಸ್ಕರ ಮಾತ್ರ ಅಲ್ಲ, ಯಾವುದೇ ಒಂದು ಕಷ್ಟ ಇದೆ ಜನಗಳಿಗೋಸ್ಕರ ಒಂದು ಒಳ್ಳೇದ್ರ ಮಾಡೋಂಥ ಮನಸ್ಸು ಗಣಪತಿ ಕೊಟ್ಟಿದ್ದಾರೆ. ಮುಂದೆ ಅವ್ರಿಗೆ ಅದೇ ರೀತಿ ಒಳ್ಳೇದನ್ನ ಕೊಡ್ಲಿ ಅಂತ ಹೇಳಿ, ಯಾಕಂದ್ರೆ ಆ ರೀತಿ ಒಂದು ಒಳ್ಳೆ ಮನಸ್ಸು ಜನಗಳಿಗೆ ಕೊಡಬೇಕು, ಒಳ್ಳೇದಾಗಬೇಕು, ಜನ ಚೆನ್ನಾಗಿರ್ಬೇಕಂದ್ರೆ ನಾವು ಅಷ್ಟು ಶ್ರದ್ಧೆಯಿಂದ ದೇವ್ರ ಪೂಜೆ ಮಾಡಬೇಕು. ಮಾಡಿದಾಗ ಜನರಿಗೆ ಒಳ್ಳೇದಾಗುತ್ತೆ. ಅವರು ದೇವಸ್ಥಾನ ಸಹಾಯ ಮಾಡಿದ್ರೆ ಜನಕ್ಕೂ ಸಹಾಯ ಮಾಡ್ತಾರೆ. ಈ ಒಂದು ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ.